ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 20ರ ನಂತರ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ನೀವು ಏನೆಲ್ಲ ಬದಲಾವಣೆಗಳನ್ನು ಈ ಜೂನ್ ತಿಂಗಳಿನಲ್ಲಿ ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಜೂನ್ 20ರ ನಂತರ ಏನೆಲ್ಲ ಶುಭ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮಿಥುನ ರಾಶಿಯವರಿಗೆ ಜೂನ್ 2026 ಅನೇಕ ಶುಭ ಬೆಳವಣಿಗೆಯನ್ನು ಒತ್ತು ತರುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಕಳೆದ ಒಂದು ವರ್ಷದಿಂದ ನಿಮ್ಮ ಜನ್ಮರಾಶಿಯಲ್ಲಿ ನೆಲೆಸಿದಂತಹ ಗುರು ನಿಮ್ಮ ಆಲೋಚನಾ ವಿಧಾನದ ಮೇಲೆ ಆಳವಾದಂತಹ ಪ್ರಭಾವವನ್ನು ಬೀರಿದ್ದಾನೆ. ಅದರಲ್ಲೂ ಜೂನ್ ಮೊದಲ ವಾರದಲ್ಲಿಯೇ ಗುರು ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಜೀವನದಲ್ಲಿ ಇದು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಈ ಸಂಚಾರವು ನಿಮಗೆ ಅಸಾಧಾರಣವಾದಂತಹ ಆರ್ಥಿಕ ಸ್ಥಿರತೆಯನ್ನು ತರಲಿದ್ದು ಕೌಟುಂಬಿಕ ಆನಂದವನ್ನು ಕೂಡ ನೀಡಲಿದೆ. ಅದೇ ಸಮಯದಲ್ಲಿ ಜೂನ್ 15ರಿಂದ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವು ಕೂಡ ಆಲ್ರೆಡಿ ಆಗಿರೋ ಕಾರಣ ಈ ತಿಂಗಳ ಕೊನೆಯಲ್ಲಿ ಮಂಗಳನು ನಿಮ್ಮ 12ನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಬಹುದಾದರೂ ಅಗಾಧವಾದಂತಹ ಗ್ರಹ ಬಲವು ನಿಮ್ಮ ಪರವಾಗಿ ಈ ತಿಂಗಳಿನಲ್ಲಿ ಇರಲಿದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಕಾಲ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಗುರುವು ನಿಮಗೆ ಆರ್ಥಿಕ ಸ್ಥಿರತೆ, ಪ್ರಭಾವಶಾಲಿ ಮಾತು, ಕೌಟುಂಬಿಕ ಆನಂದ ಮತ್ತು ಅತ್ಯುತ್ತಮ ವಾಣಿಜ್ಯ ಲಾಭಗಳನ್ನು ಗುರುವು ತರಲಿದ್ದಾರೆ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 1 ಮತ್ತು 2ನೇ ಮನೆಯಲ್ಲಿ ಶುಕ್ರನು ಇರಲಿದ್ದು ಜೂನ್ 8ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಇರಲಿದ್ದಂತಹ ಶುಕ್ರನು ಅದಾದ ನಂತರ ಸ್ಥಳಾಂತರಗೊಂಡು ಗುರುವಿನೊಂದಿಗೆ ಸೇರೋ ಕಾರಣ ಆಕರ್ಷಕ ಮಾತುಗಾರಿಕೆ ಮತ್ತು ಐಷಾರಾಮಿ ಜೀವನವನ್ನು ತರಲಿದ್ದಾರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 12 ಮತ್ತು 1ನೇ ಮನೆಯಲ್ಲಿ ಸೂರ್ಯನು ಇರಲಿದ್ದು ಜೂನ್ 15ರವರೆಗೆ 12ನೇ ಮನೆಯಲ್ಲಿ ಪ್ರಯಾಣಗಳ ವಿಚಾರದಲ್ಲಿ ಸೂರ್ಯನು ಬದಲಾವಣೆಯನ್ನು ತಂದ ಬಂದರೆ ಅದಾದ ನಂತರ ನಿಮ್ಮ ಜನ್ಮ ರಾಶಿಯಲ್ಲಿ ನಾಯಕತ್ವ ಗುಣಗಳ ಹೆಚ್ಚಳ ಮತ್ತು ಸಾರ್ವಜನಿಕ ವ್ಯವಹಾರಗಳಲ್ಲಿ ಯಶಸ್ಸನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 1 ಮತ್ತು 2ನೇ ಮನೆಯಲ್ಲಿ ಬುಧನು ಈ ತಿಂಗಳು ಇರಲಿದ್ದು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಬಲವಾಗಿ ನೆಲೆಸಿ ಚುರುಕಾದ ಬುದ್ಧಿಶಕ್ತಿ ಮತ್ತು ತ್ವರಿತ ಸಂವಹನವನ್ನು ನೀಡಲಿದೆ. ಅನಂತರ ಆರ್ಥಿಕ ಲಾಭಗಳಿಗಾಗಿ 2ನೇ ಮನೆಗೆ ಪ್ರವೇಶವನ್ನು ಬುಧನು ಮಾಡಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 11 ಮತ್ತು 12ನೇ ಮನೆಯಲ್ಲಿ ಮಂಗಳನು ಇರಲಿದ್ದು ಜೂನ್ 21ರವರೆಗೆ 11ನೇ ಮನೆಯಲ್ಲಿ ಲಾಭಗಳನ್ನು ಮಂಗಳು ತರ್ತಾ ಬಂದರೆ ಅದಾದ ನಂತರ ಹಠಾತ್ ಖರ್ಚುಗಳು ಮತ್ತು ನಿದ್ರೆಯ ಸಮಸ್ಯೆಗಳನ್ನು ಮಂಗಳನ್ನು ಪ್ರಚೋದಿಸಲಿದ್ದಾರೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಶನಿಯು ಇರಲಿದ್ದು ಕರ್ಮಸ್ಥಾನದಲ್ಲಿ ನೆಲೆಸಿರ್ತಕ್ಕಂತಹ ಶನಿಯು ನಿರಂತರ ಪ್ರಯತ್ನಗಳು, ಕ್ರಮಬದ್ಧವಾದಂತಹ ಕಾರ್ಯನಿರ್ವಹಣೆ ಮತ್ತು ಹೆಚ್ಚಿನ ವೃತ್ತಿಪರ ಜವಾಬ್ದಾರಿಗಳನ್ನು ಬಯಸಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಶನಿಯ ಸಂಚಾರ ಉಂಟಾಗುವ ಕಾರಣ ಉದ್ಯೋಗದಲ್ಲಿ ನೀವು ನಿರಂತರವಾಗಿ ಶ್ರಮವನ್ನು ಹಾಕಲಿದ್ದೀರಿ. ಈಗ ಅದಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ಸಿಗುವಂತಹ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ವೃತ್ತಿಯ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಉಚ್ಚ ಸ್ಥಾನವನ್ನು ಆಲ್ರೆಡಿ ತಲುಪಿರೋ ಕಾರಣ ನಿಮ್ಮ ವೃತ್ತಿಪರ ದಕ್ಷತೆಗೆ ಅತ್ಯುತ್ತಮವಾದಂತಹ ಮನ್ನಣೆಯೂ ಕೂಡ ಸಿಗಲಿದೆ. ಬಡ್ತಿ ಅಥವಾ ವೇತನ ಹೆಚ್ಚಳವನ್ನು ನಿರೀಕ್ಷಿಸುತ್ತಿರುವವರಿಗೆ ಇದು ಅತ್ಯಂತ ಸೂಕ್ತವಾದಂತಹ ಸಮಯ ಅಂತಲೇ ಹೇಳ್ಬೋದು. ಜೂನ್ 15ರಂದು ನಿಮ್ಮ ಜನ್ಮ ರಾಶಿಗೆ ಸೂರ್ಯನು ಪ್ರವೇಶವನ್ನು ಮಾಡುವುದರಿಂದ
ನೀವು ವೃತ್ತಿಪರ ಆತ್ಮವಿಶ್ವಾಸವನ್ನು ಉತ್ತುಂಗಕ್ಕೆ ಏರಲಿದೆ ಅಂತಲೇ ಹೇಳ್ಬೋದು. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ದಿಟ್ಟ ಮತ್ತು ರಚನಾತ್ಮಕವಾಗಿ ಇರಲಿದ್ದು, ಸೂರ್ಯನು ಸ್ವಲ್ಪ ಅಧಿಕಾರದ ಅಹಂಕಾರವನ್ನು ಕೂಡ ಇದೇ ಟೈಮ್ನಲ್ಲಿ ಬೆಳೆಸ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಹಾಗೆ ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ವರ್ತಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಏಕೆಂದರೆ ಜೂನ್ 21 ನಂತರ ಮಂಗಳನು ನಿಮ್ಮ 12ನೇ ಮನೆಗೆ ಹೋದಾಗ ಕಂಪನಿಯ ಕೆಲಸಗಳಿಗಾಗಿ ನೀವು ದೂರದ ಪ್ರಯಾಣವನ್ನು ಕೂಡ ಮಾಡಬೇಕಾಗ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಈ ರಾಶಿಯವರು ವ್ಯಾಪಾರವನ್ನು ಮಾಡ್ತಿರೋರಿಗೆ ಸುವರ್ಣಯುಗ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ತಿಂಗಳು ನಿಮ್ಮ ವ್ಯಾಪಾರ ಮತ್ತು ವೃತ್ತಿ ಸ್ಥಾನದ ಅಧಿಪತಿಯಾಗಿರ್ತಂತಹ ಗುರು ಧನಸ್ಥಾನವಾದ 2ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ನಿಮ್ಮ ವಾಣಿಜ್ಯ ವಿಸ್ತರಣೆಗೆ ಅದ್ಭುತವಾಗಿ ಇದು ಕೆಲಸವನ್ನು ಮಾಡಲಿದೆ. ಹೊಸ ವ್ಯಾಪಾರ ಒಪ್ಪಂದಗಳು ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಲಿದ್ದು, ವಿಶೇಷವಾಗಿ ಹೇಳಬೇಕಂದ್ರೆ ಜೂನ್ 8ರ ನಂತರ ಶುಕ್ರನು ಗುರುವಿನೊಂದಿಗೆ ಸೇರುವುದರಿಂದ ಕಲೆ, ಫ್ಯಾಷನ್, ಆಹಾರ, ಆತಿಥ್ಯ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರೋರಿಗೆ ಅತ್ಯುತ್ತಮವಾದಂತಹ ಲಾಭಗಳನ್ನು ಗಳಿಸಲಿದ್ದೀರಿ. ನೀವು ಆಕರ್ಷಕ ಪ್ರಸ್ತುತಿ ಮತ್ತು ಬ್ರ್ಯಾಂಡಿಂಗ್ ಮೂಲಕ ನೀವು ಹೊಸ ಗ್ರಾಹಕರನ್ನು ಸುಲಭವಾಗಿ ಸೆಳೆಯಲಿದ್ದೀರಿ. ಪಾಲುದಾರಿಕೆ ವ್ಯವಹಾರಗಳು ಅತ್ಯಂತ ಸಹಕಾರಯುತವಾಗಿ ಪ್ರಗತಿಯನ್ನು ಹೊಂದಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಈ ತಿಂಗಳು ನಿಮ್ಮ ದೆಸೆಯೇ ಬದಲಾಗಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಜೂನ್ 2ರಂದು ನಿಮ್ಮ ಸಂಪತ್ತಿನ ಮನೆಗೆ ಗುರುವು ಉಚ್ಚ ಸ್ಥಾನವನ್ನು ತಲುಪುವ ಕಾರಣ ಅಸಾಧಾರಣವಾದಂತಹ ಆರ್ಥಿಕ ಯೋಗವನ್ನು ಇದು ಸೃಷ್ಟಿ ಮಾಡಲಿದೆ. ಈ ಜೂನ್ 20ರ ನಂತರ ನೀವು ಹಿಂದೆ ಎದುರಿಸಿದಂತಹ ಆರ್ಥಿಕ ಏರಿಳಿತಗಳು ಕೂಡ ಸಂಪೂರ್ಣವಾಗಿ ಮಾಯವಾಗಲಿದೆ. ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಗಮನಾರ್ಹವಾಗಿ ಮತ್ತು ಇಂದಿನ ಹೂಡಿಕೆಗಳು ಉತ್ತಮ ಲಾಭಾಂಶಗಳನ್ನು ಕೂಡ ತರಲಿದೆ. ನಿಮ್ಮ ಮೃದುವಾದ ಮಾತುಗಳಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಹಣವನ್ನು ಸುಲಭವಾಗಿ ವಸೂಲಿ ಮಾಡಬಹುದಾಗಿದೆ ಸ್ನೇಹಿತರೆ. ಜೂನ್ 21ರಂದು ನಿಮ್ಮ ಲಾಭಾಧಿಪತಿಯಾದಂತಹ ಮಂಗಳನು 12ನೇ ಮನೆಗೆ ಬದಲಾಗಲಿದ್ದು, ಸ್ವಲ್ಪ ಈ ಟೈಮ್ನಲ್ಲಿ ಎಚ್ಚರಿಕೆ ಅಗತ್ಯ ಅಂತಲೇ ಹೇಳ್ಬೋದು. ಮನೆಯಲ್ಲಿನ ಶುಭ ಸಮಾರಂಭ ಅಥವಾ ವಾಹನಗಳ ದುರಸ್ತಿಗಳಿಗಾಗಿ ನೀವು ಅನಿರೀಕ್ಷಿತವಾಗಿ ಹಣವನ್ನು ಖರ್ಚು ಮಾಡಬೇಕಾಗ್ಬೋದು. ಅದರಲ್ಲೂ ಈ ಕೊನೆಯ ವಾರದಲ್ಲಿ ಅನಗತ್ಯವಾದಂತಹ ಖರ್ಚುಗಳಿಗೆ ಕಡಿವಾಣ ಹಾಕುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ದೋಷರಹಿತವಾಗಿ ಕಾಪಾಡಿಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ತಿಂಗಳ ಮೊದಲಾರ್ಧವು ಗಮನಾರ್ಹವಾಗಿ ಉತ್ಸಾಹಭರಿತ ಮತ್ತು ಚೈತನ್ಯಶೀಲರಾಗಿ ಇರ್ತೀರಿ. ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಬುಧನು ಜೂನ್ 22ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಇರುವುದರಿಂದ ಅತ್ಯುತ್ತಮ ದೈಹಿಕ ಶಕ್ತಿಯನ್ನು ಕೂಡ ಇದು ಖಾತರಿಪಡಿಸಲಿದೆ. ಜೂನ್ 15ರಂದು ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸಿದ ನಂತರ ದೇಹದ ಉಷ್ಣತೆ ಹೆಚ್ಚಾಗ್ಬೋದು. ಇದು ಸಾಂದರ್ಭಿಕವಾಗಿ ತಲೆನೋವು ಮತ್ತು ಕಣ್ಣಿನ ಆಯಾಸಕ್ಕೆ ಕೂಡ ಕಾರಣವಾಗಬಹುದು. ಇದರ ಜೊತೆಗೆ ಜೂನ್ 21ರಿಂದ 12ನೇ ಮನೆಯಲ್ಲಿ ಮಂಗಳನ ಸಂಚಾರವೂ ಕೂಡ ಉಂಟಾಗುವ ಕಾರಣ ಇದು ನಿದ್ರಾಹೀನತೆ ಮತ್ತು ಮಾನಸಿಕ ಬಳಲಿಕೆಯನ್ನು ಪ್ರಚೋದಿಸಬಹುದು. ಚಾಲನೆಯನ್ನು ಮಾಡುವಾಗ ಅಥವಾ ಪ್ರಯಾಣಿಸುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಿ. ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಮತ್ತು ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿರಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನವು ಅತ್ಯಂತ ಮಧುರವಾದಂತಹ ಕ್ಷಣವನ್ನು ತರಲಿದೆ ಈ ತಿಂಗಳಿನಲ್ಲಿ. ಇನ್ನು ಕುಟುಂಬ ಸ್ಥಾನದಲ್ಲಿ 2ನೇ ಮನೆಯ ಮೂಲಕ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರನ ಸಂಚಾರ ಉಂಟಾಗುವ ಕಾರಣ ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ತರಲಿದೆ. ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಬಾಂಧವ್ಯವು ಇನ್ನಷ್ಟು ಬಲಗೊಳ್ಳಲಿದೆ ಮತ್ತು ನಿಮ್ಮ ಮಾತುಗಳಲ್ಲಿನ ಅಪಾರವಾದಂತಹ ಪ್ರೀತಿಯು ಇಂದಿನ ತಪ್ಪು ಗ್ರಹಿಕೆಗಳನ್ನು ಸಂಪೂರ್ಣವಾಗಿ ಕರಗಿಸಲಿದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಕುಟುಂಬ ಸ್ಥಾನದಲ್ಲಿರ್ತಕ್ಕಂತಹ ಶುಭ ಗ್ರಹಗಳ ಸ್ಥಾನಗಳು ಸಂಬಂಧಗಳನ್ನು ಸುಗಮವಾಗಿ ಅಂತಿಮಗೊಳಿಸಲು ಸಹಾಯವನ್ನು ಮಾಡಲಿದೆ. ಜೂನ್ 15ರ ನಂತರ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ಅಹಂಕಾರದ ವರ್ತನೆ ಮೇಲುಗೈ ಸಾಧಿಸದಂತೆ ನೋಡಿಕೊಳ್ಳಬೇಕು. ಅದರಲ್ಲೂ ನಿಮ್ಮ ಸಂಗಾತಿಯ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಕೈ ಜೋಡಿಸಿ ಮುನ್ನಡೆಯುವುದು ನಿಮ್ಮ ವೈವಾಹಿಕ ಜೀವನವನ್ನು ಇನ್ನಷ್ಟು ಸುಂದರವಾಗಿ ಇರಿಸಲಿದೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾಕಾರಕನಾದಂತಹ ಬುಧನು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಬಲವಾಗಿ ನೆಲೆಸುವುದರಿಂದ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ವರದಾನ ಅಂತಲೇ ಹೇಳ್ಬೋದು. ವಾಣಿಜ್ಯ, ಸಂವಹನ ಮತ್ತು ಗಣಿತವನ್ನು ಅಧ್ಯಯನ ಮಾಡುತ್ತಿರುವವರು ನಿಷ್ಪಕ್ಷ ಏಕಾಗ್ರತೆಯನ್ನು ಪ್ರದರ್ಶಿಸಲಿದ್ದಾರೆ. 2ನೇ ಮನೆಯಲ್ಲಿರ್ತಕ್ಕಂತಹ ಉಚ್ಚ ಗುರುವಿನ ಕೃಪೆಯಿಂದ ಶೈಕ್ಷಣಿಕ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯನ್ನು ಮೀರಿಸಲಿದೆ ಮತ್ತು ಸಂದರ್ಶನಗಳಲ್ಲಿ ಯಶಸ್ಸನ್ನು ಸಾಧಿಸುವುದು ಹೆಚ್ಚು ಸುಲಭವಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದು, ಹಾಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳ ವಿಚಾರಕ್ಕೆ ಬರೋದಾದರೆ,
ಈ ತಿಂಗಳು ಲಭ್ಯವಿರತಕ್ಕಂತಹ ಭವ್ಯವಾದ ಆರ್ಥಿಕ ಹರಿವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಲು ಮತ್ತು ಈ ತಿಂಗಳ ಅಂತ್ಯದಲ್ಲಿ ಉಂಟಾಗುವ ಮಂಗಳನಿಂದ ಹಠಾತ್ ಖರ್ಚುಗಳನ್ನು ತಪ್ಪಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ಮತ್ತು ಉಚ್ಚ ಸ್ಥಾನದಲ್ಲಿ ಗುರುವನ್ನು ಮೆಚ್ಚಿಸಲು ಪ್ರತಿ ಬುಧವಾರ ಮತ್ತು ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇದು ಆಳವಾದಂತಹ ಮಾನಸಿಕ ಪ್ರಶಾಂತತೆಯನ್ನು ನಿಮಗೆ ತರಲಿದೆ. ಜೂನ್ 21ರ ನಂತರ 12ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳನಿಂದ ಉಂಟಾಗುವ ಹಠಾತ್ ಖರ್ಚುಗಳು ಮತ್ತು ಪ್ರಯಾಣದ ಅಡೆತಡೆಗಳನ್ನು ನಿವಾರಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಅಥವಾ ಕೆಂಪು ಮಸೂರ್ ಬೇಳೆಯನ್ನು ದಾನ ಮಾಡಿ. ಹಾಗೆ ಪ್ರತಿ ಮಂಗಳವಾರದಂದು ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ಕೆಂಪು ವಸ್ತ್ರವನ್ನು ಧರಿಸಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ. ಹಾಗೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಜೂನ್ 15ರಂದು ಸೂರ್ಯನು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಇದು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಸಾಮಾಜಿಕ ಗೌರವವನ್ನು ಕಾಪಾಡಿಕೊಳ್ಳಲು ಅನುಕೂಲಕರವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುತ್ತಾ ಪಠಿಸ್ತಾ ಬನ್ನಿ. ಹಾಗೆ ಸೂರ್ಯದೇವರಿಗೆ ಆರ್ಘ್ಯವನ್ನು ಸಲ್ಲಿಸಿ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.